ಎಲ್ರಿಗೂ ನಮಸ್ಕಾರ. ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಮೊದಲನೇದಾಗಿ ಲಹರಿ ವೇಣು ಸರ್ ಹಾಗೂ ಚೇತನ್ ಸರ್ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಬ್ರದರ್, ನನ್ನ 25ನೇ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ ಅನು ಸಿದ್ದಪ್ಪ ಅವ್ರು ಬಂದಿದ್ದಾರೆ, ನಯನ ಮನೋಹರ ಪ್ರೊಡ್ಯೂಸರು. ಥ್ಯಾಂಕ್ ಯು ಬಂದಿದ್ದಕ್ಕೆ. ಆ್ಯಂಡ್ ಲಹರಿ ವೇಣು ಸರು ನಮ್ಮ ತಂದೆಯವರು ಐ ಥಿಂಕ್ ತುಂಬ ವರ್ಷದಿಂದ ಒಂದು ಪರಿಚಯ. ಹಾಗೂ ಚಿತ್ರಲೇಖ ಸಿನಿಮಾ ನಮ್ಮ ತಂದೆಯವ್ರದ್ದು ಮಂದಾಕಿನಿ ಸಾಂಗು ಇವತ್ತಿನವರೆಗೂ ತುಂಬ ಜನ ಇಷ್ಟಪಡ್ತಾರೆ. ಸೊ ಆ ಸಾಂಗು ನಮ್ಮ ತಂದೆಯವ್ರಿಗೆ ಒಂದು ದೊಡ್ಡ ಮೈಲಿಗಲ್ಲಾಗಂಥ ಒಂದು ಸಾಂಗ್ ಅದು. ಸೊ ಇವತ್ತು ಅವ್ರ ಆಡಿಯೋ ಕಂಪ್ನಿಯಲ್ಲೇ ನನ್ನ ಸಿನಿಮಾನು ಬ್ಯಾಂಗ್ಳೂರಿನ ಸಿನಿಮಾನು ರಿಲೀಸ್ ಆಗ್ತಿರೋದು ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಸರ್ ಹೇಳ್ದಂಗೆ ಅಲ್ಲಿ ಕೂತಾಗ ಒಂದು ಮಾತು ಹೇಳಿದ್ರು, ಒಂದು 16 ವರ್ಷ ಆಲ್ಮೋಸ್ಟ್ ನವಗ್ರಹ ಬಂದು 16-17 ವರ್ಷ ಒಂದು ಸತತವಾದ ಒಂದು ಪ್ರಯತ್ನ. ಐ ಥಿಂಕ್ ನಮ್ಮ ತಂದೆ ತಾಯಿ ಆಶೀರ್ವಾದ, ಜನರ ಆಶೀರ್ವಾದ ಇಲ್ಲಿವರೆಗೂ ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಸರ್ ಫಾರ್ ಆಲ್ ಯುವರ್ ಎಂಕರೇಜಿಂಗ್ ವರ್ಡ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚೇತನ್ ಸರ್, ನಿಮ್ಮ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ ಆ್ಯಂಡ್ ಲವ್ ಆಲ್ ಯುವರ್ ಸಾಂಗ್ಸ್ ಆ್ಯಂಡ್ ಯುವರ್ ಪರ್ಫಾರ್ಮೆನ್ಸ್. ನಮ್ಮ ಸಿನಿಮಾಗೆ ಬಂದು ಇವತ್ತು ಟ್ರೈಲರ್ ಲಾಂಚ್ ಮಾಡಿದ್ದೀರಾ, ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೊದಲನೇದಾಗಿ ನಮ್ಮ ನಿರ್ಮಾಪಕರು ವೆಂಕಟೇಶ್ ಮೂರ್ತಿ ಸರು, ಐ ಥಿಂಕ್ ಚಾಣಾಕ್ಷ ಅಂತ ಒಂದು ಸಿನಿಮಾ ಮಾಡಿದ್ವಿ. ಸೊ ಅದರಲ್ಲಿ ಸ್ವಲ್ಪ ಆ್ಯಕ್ಷನ್ ಓರಿಯೆಂಟೆಡು ಆ್ಯಂಡ್ ಸ್ವಲ್ಪ ಲವ್ ಕಮ್ ಆ್ಯಕ್ಷನ್ನು. ಬಟ್ ಒಂದು ಚೆನ್ನಾಗಿ ಮಾಡೋಣ, ಒಂದು ಬೇರೆ ಥರದ್ದು ಏನಾದರೂ ಒಂದು ಸಿನಿಮಾ ಪ್ಲ್ಯಾನ್ ಮಾಡೋಣ ಅಂದಾಗ ನಮ್ಮ ಕಾರ್ತಿಕ್ ಸರ್ನ ಸಿಕ್ಕಿ, ಡೈರೆಕ್ಟರ್ ಕಾರ್ತಿಕ್ ಸರ್ನ ಸಿಕ್ಕಿ ಸಿನಿಮಾ ಬ್ಯಾಂಗ್ಳೂರಿನ ಸಿನಿಮಾ ಮಾಡೋಣ. ಸೊ ಐ ಥಿಂಕ್ ಒಂದು ಪ್ಯಾಷನೇಟ್ ಪ್ರೊಡ್ಯೂಸರ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಚಾಣಾಕ್ಷಲ್ಲಿ ಹಿಂದಿ ರೈಟ್ಸ್ ಆಗಿರ್ಬೋದು, ಕನ್ನಡ ರೈಟ್ಸು ಅದರಲ್ಲಿ ಒಂದು ಚೂರೇನೋ ಒಂದು ಬಂದಿತ್ತು. ಬಟ್ ಥಿಯೇಟರ್ ವೈಸ್ ಕಲೆಕ್ಷನ್ನು ಅಷ್ಟು ಅವ್ರಿಗೆ ಕೈ ಹಿಡಿಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಮತ್ತೆ ಧೈರ್ಯ ಮಾಡಿ ನನ್ನ ಮೇಲೆ ಒಂದು ಸಿನಿಮಾ ಮಾಡೋಣ ಅಂತ ಬಂದಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಖಂಡಿತವಾಗ್ಲೂ ಐ ಥಿಂಕ್ ನೀವು ಈ ಸಿನಿಮಾ ಲ್ಯಾಕ್ ಮಾಡಿದ್ದೀರಾ. ಮೊದಲನೇ ಸಿನಿಮಾ ನೀವು ಮಾಡಿರೋದು, ಬಟ್ ನಾನು ನೋಡಿದಾಗ ಪ್ರೀಮಿಯರ್ ಶೋ ನೋಡಿದಾಗ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ, ಎಲ್ಲ ಒಳ್ಳೆಯದಾಗಲಿ. ಸರ್ ಎಲ್ಲ ಹೇಳ್ದಂಗೆ ನಿರ್ಮಾಪಕರು ಉಳಿಬೇಕು ಇವತ್ತು ಚಿತ್ರರಂಗ. ಯಾಕಂದರೆ ನಾವೇನೇ ಆದರೂ ಕಲಾವಿದರು, ಬಟ್ ನೀವಿದ್ರೇ ನಮಗೆ ಸಿನಿಮಾ, ಇಲ್ಲಾಂದರೆ ಅದು ಭಾಳ ಕಷ್ಟ ಇದೆ. ನಮ್ಮ ಮನೆಯಿಂದ ದುಡ್ಡು ತಂದು ಬಂದು ಹಾಕಿ ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ. ಸೊ ನಿಮ್ಮಂಥವ್ರು ಖಂಡಿತವಾಗೂ ನಮಗೆ ಬೇಕು. ಆ್ಯಂಡ್ ಡೆಫಿನೆಟ್ಲಿ ಕಾರ್ತಿಕ್ ಸರ್ ಒಂದು ಕಾರ್ಪೊರೇಟ್ ಲೈಫಿಗೆ ಗುಡ್ ಬೈ ಹೇಳಿ ಸಿನಿಮಾಗೆ ಬಂದಿದ್ದೀರಾ, ಎಲ್ಲ ಒಳ್ಳೆಯದಾಗಲಿ. ಆ್ಯಂಡ್ ಅವ್ರ ಇಡೀ ಟೀಮ್, ಆಲ್ ಕೋ ಡೈರೆಕ್ಟರ್ಸು, ಅಸಿಸ್ಟೆಂಟ್ ಡೈರೆಕ್ಟರ್ಸು, ಐ ಥಿಂಕ್ ಪ್ರತಿಯೊಬ್ಬರೂ ಐ ಥಿಂಕ್ ತುಂಬ ಪ್ಯಾಷನೇಟಾಗಿ ಒಂದು ಗೆಲುವು ಬೇಕು. ಯಾಕಂದರೆ ಪ್ರೊಡ್ಯೂಸರ್ ಸಿಕ್ಕಿದಾಗ ಅದನ್ನು ಉಳಿಸ್ಕೊಬೇಕಂತ ಇದೆಯಲ್ಲ, ಅದು ನಿಮ್ಮಲ್ಲಿ ನೋಡಿದೆ. ಯಾಕಂದರೆ ಕೆಲವೊಂದು ಏನಾಗ್ಬಿಡುತ್ತೆ, ಪ್ರೊಡ್ಯೂಸರ್ ಸಿಕ್ಕಿದ ತಕ್ಷಣ ಹೇಳೋದೇ ಒಂದು ಬಡ್ಜೆಟು, ಆಮೇಲೆ ಆಗೋದೇ ಒಂದು ಫೈಟ್ಸ್ ಆಗಿರ್ಬೋದು, ಎಲ್ಲ ಸಾಂಗ್ಸ್ ಆಗಿರ್ಬೋದು, ಪ್ರತಿಯೊಂದೂ ಐ ಥಿಂಕ್ ಚೇಂಜ್ ಆಗ್ಬಿಡ್ತಾರೆ ಸುಮಾರು ಜನ ನೋಡಿದಾಗ. ಬಟ್ ನಿಮ್ಮಲ್ಲಿ ಅದು ನೋಡಿದೆ, ಎಲ್ಲೋ ಒಂದು ಕಡೆ ಜಾಸ್ತಿ ಆಗ್ತಾಯಿದೆ, ಬೇಡ ಕಮ್ಮಿ ಮಾಡೋಣ, ಪ್ರೊಡ್ಯೂಸರಿಗೆ ಹೊರೆ ಆಗಬಾರ್ದು, ಪ್ರೊಡ್ಯೂಸರ್ಗೆ ಕೇಳ್ಬಿಟ್ಟೆ ಮಾಡೋಣ. ಯಾಕಂದರೆ ಒಂದು ನೈಟ್ ಎಫೆಕ್ಟ್ ಫೈಟು ಐ ಥಿಂಕ್ 2 days ಡೇ ಆ್ಯಂಡ್ ನೈಟ್ ಮಾಡಿದ್ದೀವಿ. ಸೊ ಅದಕ್ಕೆ ಡಬಲ್ ಕಾಲ್ ಶೀಟು ಐ ಥಿಂಕ್ ಆಗಿತ್ತು. ಸೊ ಆ ಟೈಮಲ್ಲಿ ನೀವು ಸರ್ ಪರ್ಮಿಷನ್ ತೊಗೊಂಡು ಮಾಡಿದ್ರೆ ಐ ಥಿಂಕ್ ದಟ್ಸ್ ಅ ವೆರಿ ಗುಡ್ ಥಿಂಗ್. ನೀವು ಪ್ರೊಡ್ಯೂಸರ್ ಬಗ್ಗೆ ಯೋಚನೆ ಮಾಡ್ತಿರಲ್ಲ, ಆರ್ಟಿಸ್ಟ್ ಬಗ್ಗೆ ಆಗಿರ್ಬೋದು, ಪ್ರೊಡ್ಯೂಸರ್ ಬಗ್ಗೆ ಯೋಚನೆ ಮಾಡ್ತೀರ. ಐ ಥಿಂಕ್ ನಿಮ್ಗೊಂದು ಒಳ್ಳೆ ಫ್ಯೂಚರ್ ಇದೆ ಕನ್ನಡ ಚಿತ್ರರಂಗದಲ್ಲಿ. ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಜೊತೆಗೂ ಮಾಡೋಣ, ಚಾನ್ಸ್ ಕೊಡಿ ನೀವು ನೆಕ್ಸ್ಟ್ ಡೈರೆಕ್ಟ್ ಮಾಡಿದಾಗಲೂ. ಆ್ಯಂಡ್ ಒಂದು ಬ್ಯಾಕ್ ಬೋನ್ ಆಗಿ ನಮ್ಮ ಸಿನಿಮಾಗೆ ವೆಂಕಟೇಶ್ ಮೂರ್ತಿ ಸರ್ ಜೊತೆ ಐ ಥಿಂಕ್ ರಾಜೇಶ್ ಅವರು ಒಂದು ಬ್ಯಾಕ್ ಬೋನ್ ಆಗಿ ನಿಂತಿದ್ರು. ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಪ್ರತಿಯೊಂದು ಕೆಲಸದಲ್ಲೂ ಪಾಪ ಭಾಗಿಯಾಗಿ ಒಂದು ಈ ಸಿನಿಮಾನ ಮಾಡಿದ್ದಾರೆ. ಸೊ ಆಲ್ ದ ಬೆಸ್ಟ್ ಟು ದೆಮ್, ಟು ದ ಎಂಟೈರ್ ಇದು. ಆ್ಯಂಡ್ ಮ್ಯೂಸಿಕ್ಕು ಆಸಿಫ್ ಸರು ಆ್ಯಂಡ್ ನಮ್ಮ ನವೀನ್ ಪಂಚಾಕ್ಷರಿ ಕ್ಯಾಮ್ರಾಮೆನ್ನು. ಐ ಥಿಂಕ್ ಇವ್ರದ್ದೇನು ಐಡಿಯಾ ಇದೆ ಸಿನಿಮಾ ಬಗ್ಗೆ ಐ ಥಿಂಕ್ ತೆರೆ ಮೇಲೆ ತೋರಿಸೋದು ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಹಲವಾರು ಸರಿ ನನ್ನ ಇದರಲ್ಲಿ ವಿಷಯದಲ್ಲಿ ಒಂದು ಕೆಲವರು ನಮ್ಮ ತುಂಬ ಬೇಕಾದವರು ಪತ್ರಕರ್ತ ಮಿತ್ರರು ಹೇಳ್ತಾಯಿದ್ರು, ಯಾಕೆ ಧರ್ಮ ಸ್ವಲ್ಪ ಮೇಕಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡು, ಸ್ವಲ್ಪ ಚೆನ್ನಾಗಿ ಒಂದು ಸಿನಿಮಾ ಕಾಣಬೇಕಂದ್ರೆ ಅದು ಒಂದು ಲಕ್ಷಣ ಇಡಬೇಕಂತ. ಸೊ ಐ ಥಿಂಕ್ ದಟ್ ಕ್ರೆಡಿಟ್ ಗೋಸ್ ಟು ಡೈರೆಕ್ಟರ್ ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ಸರ್ ನವೀನ್ ಅವರು. ಐ ಥಿಂಕ್ ಈಸ್ ಡನ್ ಅ ಗ್ರೇಟ್ ಜಾಬ್. ಆ್ಯಂಡ್ ಟ್ರೈಲರ್ ನೋಡಿದಾಗ ನನಗೂ ಖುಷಿ ಆಯಿತು. ಒಂದು ಸ್ವಲ್ಪ ಸಸ್ಪೆನ್ಸ್ ಆ್ಯಂಡ್ ಸ್ವಲ್ಪ ಸರ್ಪ್ರೈಸ್ ಎಲಿಮೆಂಟ್ಸು ಇತ್ತು. ಮುಂಚೆ ಒಂದು ಟ್ರೈಲರ್ ತೋರಿಸಿದ್ರು, ಬಟ್ ಅದಕ್ಕಿಂತ ಇದು ವಿಭಿನ್ನವಾಗಿ ಮಾಡಿದ್ದೀರಾ. ಆ್ಯಂಡ್ ಅನುಷಾ, ಐ ಥಿಂಕ್ ಅವ್ರ ಜೊತೆ ಒಂದು 3ನೇ ಸಿನಿಮಾ ನಾನು ಆ್ಯಕ್ಟ್ ಮಾಡಿರೋದು. ಆ್ಯಂಡ್ ಐ ಥಿಂಕ್ ವಿ ಹ್ಯಾವ್ ಡೆಫಿನೆಟ್ಲಿ ಟ್ರೈ ಟು ಗಿವ್ ಅ ಬೆಸ್ಟ್. ಯಾಕಂದರೆ ಒಂದು ನಂದಿದ್ರಲ್ಲಿ ಒಂದು ಪಿಜ್ಜಾ ಡೆಲಿವರಿ ಬಾಯ್ ಹುಡುಗ ಪಾತ್ರ ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿ ಎಲ್ಲೋ ಒಂದು ಕಡೆ ಜೀವನದಲ್ಲಿ ಕಷ್ಟ ಅಂತ ನೋಡಿಕೊಂಡು ಎಲ್ಲೋ ಒಂದು ಕಡೆ ಬೇರೆ ಏನಾದರೂ ಮಾಡಬೇಕು ಅಂದಾಗ ನಮ್ಮ ತಂದೆಯವರು ಪಾತ್ರದಲ್ಲಿರೋರು ಅದೊಂದು ಒಂದು ಒಂದು ಲಿಫ್ಟ್ ಬರುತ್ತೆ. ಒಂದು ಸಿನಿಮಾನಲ್ಲಿ ಆ್ಯಕ್ಟ್ ಮಾಡು, ಏನಾದರೂ ಮಾಡು, ನಿನಗೆ ನಾನು ಇದು ಮಾಡ್ತೀನಿ, ಪ್ರೋತ್ಸಾಹ ಕೊಡ್ತೀನಿ ಅಂತ. ಸೊ ಆ ನಿಟ್ಟಲ್ಲಿ ಈ ಸಿನಿಮಾ ಹೋಗುತ್ತೆ.
ಆ ಇದರಲ್ಲಿ ನನಗೆ ಸಿಗೋದು ಅನುಷಾ ಅವರು. ಸೊ ಒಂದು ಲವ್ ಸ್ಟೋರಿ ಅಂತ ಬಂದಾಗ ಒಬ್ಬ ಮನುಷ್ಯನಿಗೆ ಎಲ್ಲ ಇದ್ದಾಗ ಹೆಂಗಿರ್ತಾರೆ, ಏನು ಇಲ್ದಿರಾಗ ಹೆಂಗಿರ್ತಂತೆ, ಆ ಕಾಂಬಿನೇಷನ್ ನಮ್ಮಿಬ್ಬರಲ್ಲಿ ಇತ್ತು. ಸೊ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಅನುಷಾ ಆ್ಯಂಡ್ ರಿಷಾ. ನಿಮ್ಮ 2ನೇ ಸಿನಿಮಾ ಆ್ಯಂಡ್ ನೀವು ಹೇಳ್ದಂಗೆ ಐ ಥಿಂಕ್ ನೀವು ಸೆಟ್ಟಿಗೆ ಬಂದಾಗ ನನಗಿಷ್ಟ ಆಗಿದ್ದು ಒಂದು ಡೆಡಿಕೇಶನ್ನು. ಯಾಕಂದರೆ ಕಲಿಬೇಕು, ಏನಾದರೂ ಒಂದು ಮಾಡಬೇಕು, ಒಂದು ಅಚೀವ್ ಮಾಡಬೇಕು, ಒಂದು ಕಲಿಬೇಕಂತ ಒಂದು ನಂಬಲ ಇದೆಯಲ್ಲ, ದಟ್ ಈಸ್ ವೆರಿ ನೈಸ್. ಯಾಕಂದರೆ ಎಲ್ಲ ಅದು ನೋಡಿದಾಗ ಏನೋ ಬಂದು ಸರಿ ಬರ್ತೀನಿ, ಆ್ಯಕ್ಟ್ ಮಾಡಿರ್ತೀನಿ, ಏನೋ ಒಂದು ಚಾನ್ಸ್ ಸಿಕ್ಕತ್ತೆ ಮಾಡಿ ಹೋಗೋಣ ಅಂತ ಇರಲಿಲ್ಲ. ಐ ಥಿಂಕ್ ಯು ಡೆಡಿಕೇಟೆಡ್ ಅ ಲಾಟ್ ಆ್ಯಂಡ್ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಕನ್ನಡ ಚಿತ್ರರಂಗದಲ್ಲಿ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಇನ್ಯಾರು ಬಿಟ್ಟು ಅಷ್ಟೇ ಅಲ್ಲ ಸರ್.